ಜನ ಕೋಟೆ ಸರ್ಕಲ್ ನಲ್ಲಿ ಹಾಕಿರೋ ಬ್ಯಾನರ್ ನಿಂದ ರೋಡ್ ಕಾಣಿಸ್ತಾ ಇಲ್ಲ, ಆಕ್ಸಿಡೆಂಟ್ಗಳು ಆಗ್ತಿವೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ಲಿರುವಂತಹ ಬ್ಯಾನರ್ ಅನ್ನ ತೆರವು ಮಾಡಲಾಗುತ್ತೆ. ಆದ್ರೆ ಈ ಮನುಷ್ಯ ಹೇಳೋ ಪ್ರಕಾರ ಸತ್ರೆ ಸಾಯ್ಲಿ ಜನ ಅಂತ ಸುಮ್ಮನಿರ್ಬೇಕು, ಇವ್ರ ಬ್ಯಾನರ್ ಮಾತ್ರ ಯಾರು ಮುಟ್ಟಬಾರ್ದು, ತೆಗೆಸಬಾರ್ದು. ಜನ ಸತ್ರೆ ಇವರೆಲ್ಲ ರೆಸ್ಪಾನ್ಸಿಬಲ್, ಇವ್ರಿಗೂ ಅದಕ್ಕೂ ಸಂಬಂಧ ಇರಲ್ಲ. ಕಮಿಷನರ್ನ ಇಟ್ಕೊಳ್ತಾರೆ, ಪೌರಾಯುಕ್ತರನ್ನ ಇಟ್ಕೊಳ್ತಾರೆ. ಇವ್ರಿಗೆ ಜನ ಸತ್ರು ಪರವಾಗಿಲ್ಲ, ಜನ ನೆಗೆದು ಬಿದ್ರು ಪರವಾಗಿಲ್ಲ, ಇವ್ರ ಬ್ಯಾನರ್ ಮಾತ್ರ ತೆಗಿಬಾರ್ದು. ಜನರ ಪ್ರಾಣಕ್ಕಿಂತ ನಿಮ್ ಫೋಟೋ ಮುಖ್ಯ. ಈ ಫೋಟೋ ಇಟ್ಕೊಂಡು ಇವ್ರದ್ದು ಮೆರವಣಿಗೆ ಉರುವಣಿಗೆ ಇದು ತುಂಬಾ ಇಂಪಾರ್ಟೆಂಟೇ ಹೊರತು ಇವ್ರಿಗೆ ಜನಪರ ಕಾಳಜಿ ಇಲ್ಲ. ಯಾವನು ಬಿಚ್ಚಿದ್ದು? ಅವನ ಅಮ್ಮ. ಏನ್ರಿ ಅಸಹ್ಯ, ಪೌರ ಕಾರ್ಮಿಕ ಬಿಚ್ಚಿದ್ದು. ಹಾಗಂತ ಅವ್ರ ತಾಯಿನ ಅವಾಚ್ಯವಾಗಿ ಬೈಯೋ ಅಧಿಕಾರ ಯಾರಿಗೆ ಕೊಟ್ಟಿದ್ದು ನಿಮ್ಗೆ? ರಾಜೀವ್ ಗೌಡ್ರೆ, ಯಾರು ಕೊಟ್ಟಿದ್ದು? ನಿಮ್ಗೆ ಏನ್ ಭಾಷೆ ರೀ ಅದು? ಅಮ್ಮ, ಅಕ್ಕ, ತಂಗಿ ಹೇಗ್ ಬರುತ್ತೆ? ಒಬ್ಬ 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 ಶಿಡ್ಲಘಟ್ಟದ MLA ಆಗಕ್ಕೆ ಹೊರಟಿದ್ರಲ್ರಿ ನೀವು. ಒಬ್ಬ ಶಾಸಕನ ಬಾಯಲ್ಲಿ ಬರುವಂತ ಮಾತುಗಳೇನ್ರಿ ಇದು? ಒಬ್ಬ ಪೌರ ಕಾರ್ಮಿಕನ ತಾಯಿನ ಬೈತೀರಲ್ಲ ನೀವು. ಏನ್ ತೋರಿಸ್ತೀನಿ ಅದೇನ್ ತೋರಿಸ್ತೀರಾ? ಎಲ್ಲಾರನ್ನು ಕರ್ಕೊಂಡು ಬಂದ್ರಿ ನೋಡೋಣ. ಅದೇನು ಮಾಡಿಸ್ತೀರೋ ಅದೇನು ಮಾಡಿಸಿ ತಾಲೂಕಿಂದ ಆ ಹೆಣ್ಮಗಳನ್ನ ಓಡಿಸ್ತೀರೋ ನಾವು ನೋಡೋಣ. ನಿಮ್ಮಂಗೆ ಶಿಡ್ಲಘಟ್ಟದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗೆ ಮಾತಾಡೋ ಅದೆಷ್ಟು ಜನ ನಿಮ್ ಜೊತೆ ಬರ್ತಾರೆ, ಇದಾರೆ, ಕರ್ಕೊಂಡು ಬನ್ನಿ. ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಲೇಬೇಕು. ಬನ್ನಿ ತೋರಿಸಿ, ಅದೆಷ್ಟು ಜನ ಕರ್ಕೊಂಡು ಬಂದು ಅದೇನ್ ಮಾಡ್ತೀರಿ, ಅದೆಂಗೆ ಆ ಹೆಣ್ಮಗಳನ್ನ ಓಡಿಸ್ತೀರಿ ತೋರಿಸಿ ನೋಡೋಣ. ನನ್ನ ಬ್ಯಾನರ್ ತೆಗೆದ್ಬಿಟ್ರಿ, ನನ್ನ ಫೋಟೋ ತೆಗೆದ್ಬಿಟ್ರಿ, ಜನ ನೆಗೆದು ಬಿದ್ದು ಏನಾದ್ರೂ ಪರವಾಗಿಲ್ಲ, ಆಕ್ಸಿಡೆಂಟ್ ಆದ್ರೂ ಆಗ್ಲಿ, ಏನ್ ಬೇಕಾದ್ರೂ ಆಗ್ಲಿ, ಇವ್ರ ಫೋಟೋ ಮಾತ್ರ ಯಾರು ಮುಟ್ಟಬಾರ್ದು. ಅಷ್ಟರ ಮಟ್ಟಿಗೆ ಇವರು ದೇವರುಗಳು. ಇವರು ಈ ಲೆವೆಲ್ಗೆ ಕೊಬ್ಬು ಅಹಂಕಾರ ಇವ್ರಿಗೆ. ಮುಂದೇನ್ ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ನೋಡಿ, ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ. ಏನು ಮಾಡಿಲ್ಲ, ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಬ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ. ಏನು ಮಾಡಿಲ್ಲ, ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್. ಸರ್, ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ, ಸ್ಟಾಫ್ಸ್ ಗಳು. ಸರ್, ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಅಲ್ಲ. ಯಾಕೆ ನಮ್ಮ ಕಲೀಗ್ಸ್ ಚಪ್ಲಿಲಿ ಹೊಡೆಸ್ತೀನಿ ಅಂತ ಅಂದಿದ್ದಕ್ಕೆ ಯಾಕೆ ಬೀಪ್ ಹಾಕಿದ್ದೀರಿ? ಸಾರಿ, ಬೀಪ್ ಯಾಕೆ ಹಾಕಿದ್ದೀರಿ? ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಅವ್ರು ಮಾತಾಡುವಂಥ ಮಾತುಗಳಿಗೆಲ್ಲ ಬೀಪ್ ಯಾಕೆ ಹಾಕಿದ್ರಿ? ಜನ ಕೇಳಿಸ್ಕೊಳ್ಬೇಕು. ಅವ್ರು ಮಾತಾಡುವಂಥ ಅಸಹ್ಯವಾದಂಥ ಅಶ್ಲೀಲವಾದಂಥ ಭಾಷಣ, ಒಬ್ಬ MLA ಕ್ಯಾಂಡಿಡೇಟು, ಪರಾಜಿತ ಅಭ್ಯರ್ಥಿ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಒಬ್ಬ ಮಹಿಳಾ ಅಧಿಕಾರಿಗೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು. ಏನ್ರಿ ರಾಜೀವ್ ಗೌಡ್ರೆ, ಜನನ ಎಬ್ಬಿಸಿ ಚಪ್ಲಿಲಿ ಹೊಡಿಸ್ತೀರಾ ಒಬ್ಬ ಮಹಿಳಾ ಅಧಿಕಾರಿನ? ಎಲ್ಲಾ ವಾರ್ಡ್ನಿಂದ ಕರೆಸಿ ದಂಗೆ ಹಬ್ಬಿಸ್ತೀರಾ?
ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಬಾ ಬಾ 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 ಪುಣ್ಯಾತ್ಮ, ಇಡೀ ಆಡಿಯೋದಲ್ಲಿ ಬೀಪ್ ಸೌಂಡ್ ಬಿಟ್ಟು ಬೇರೆ ಯಾವುದನ್ನು ಕೇಳಿಸ್ಕೊಳಕ್ಕಾಗಲ್ಲ. ಆ ಲೆವೆಲ್ಗೆ ರಾಜೀವ್ ಗೌಡ್ರೆ ನಿಮ್ ಭಾಷೆ ಇದೆ. ಅವನು ಎಂತ ಕಳ್ಳನೇ ಆಗ್ಲಿ, ಸುಳ್ಳಾನೇ ಆಗ್ಲಿ, ಖದೀಮಾನೇ ಆಗ್ಲಿ, ರೌಡಿ ಆಗ್ಲಿ, ಪುಡಾರಿ ಆಗ್ಲಿ, ಅಂಡರ್ ವರ್ಲ್ಡ್ ಡಾನ್ ಆಗ್ಲಿ, ಇಂಥ ಹೊಲಸು ಭಾಷೆನ ಒಬ್ಬ ಹೆಣ್ಮಗಳಿಗೆ ಪ್ರಯೋಗ ಮಾಡಲ್ಲ. ಅವರೆಲ್ಲರಿಗಿಂತ ಕಡೆ ನೀವೊಬ್ಬ MLA ಕ್ಯಾಂಡಿಡೇಟು. ನಿಮ್ಮ ಹೊಲಸು ಭಾಷೆ ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ನಿಮ್ಗೆ ಎಷ್ಟರ ಮಟ್ಟಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಅನ್ನೋದನ್ನ ತೋರಿಸುತ್ತೆ. ಯಾರ್ರೀ ನೀವು ಚಪ್ಪಲಿ ಹೊಡಿಯಕ್ಕೆ ಒಬ್ಬ ಹೆಣ್ಮಗಳನ್ನ? ಯಾರಿಗೆ ಕೊಟ್ಟಿರೋದು ನಿಮ್ಗೆ ಅಧಿಕಾರ? ಈ ಸಂವಿಧಾನ ಕೊಟ್ಟಿದೇನ್ರಿ? ಈ ಕಾನೂನು ಕೊಟ್ಟಿದ್ಯಾ ನಿಮ್ಗೆ? ನೀವೊಬ್ಬ MLA ಕ್ಯಾಂಡಿಡೇಟ್ ಆಗ್ಬಿಟ್ರೆ ಯಾರನ್ನ ಬೇಕಾದ್ರೂ ಚಪ್ಪಲಿ ಹೊಡಿತೀರಾ? ನೀವು ಹೊಡಿತೀರನಾ? ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಹೊಡಿತೀರಾ? ಸುಮ್ಮನೆ ಇರ್ತಾರ ನಿಮ್ಮ ಮನೆ ಹೆಣ್ಮಕ್ಳು ಚಪ್ಪಲಿಯಲ್ಲಿ ಹೊಡಿಯಕ್ಕೆ ಹೋದ್ರೆ? ಏನ್ ಯೋಗ್ಯತೆ ಇದೆ ಅಂತ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಮಾತಾಡ್ತೀರಾ ನೀವು? ಅಸಹ್ಯ ಆಗಲ್ವಾ ನಿಮ್ಗೆ? ಅದೇನ್ರಿ ಪೌರ ಕಾರ್ಮಿಕರಿಗೆ ಸೂಮಗ ಬೋಮಗ ಅಂತ ಬೈತೀರಾ? ತಾಯಿನ ಬೈತೀರಲ್ಲ ನೀವು? ಒಂದು ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ? ಅಷ್ಟು ಈಸಿನಾ ಬೈಯೋದು? ಒಬ್ಬ ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಆಕೆ ಫೋನ್ ಕಟ್ ಮಾಡಿದ್ರು ಕೇಳಿಸ್ಕೊಳಕ್ಕಾಗಲ್ಲ ಅಂತ ಫೋನ್ ಕಟ್ ಮಾಡಿದ್ರು, ಮತ್ತೆ ಫೋನ್ ಮಾಡ್ಬಿಟ್ಟು ಫೋನ್ ಕಟ್ ಮಾಡಿದ್ರು ಸುಮ್ಮನೆ ಇರಲ್ಲ ಅಂತ ಬೇರೆ ಧಮಕಿ ಹಾಕ್ತೀರಾ? ಯಾವ ಸೀಮೆಗ್ ರೌಡಿ ನೀವು? ಬ್ಯಾನರ್ ತೆಗೆದ್ರು ಅಂತ ಬಾಯಿಗೆ ಬಂದಂಗೆ ಹುಚ್ಚರಂಗ್ ಮಾತಾಡ್ತೀರಾ. ಮನುಷ್ಯ ಆಗಿರುವಲ್ಲಂತೆ ಇವರು. ಮನುಷ್ಯ ಆಗದೆ ಇದ್ರೆ ಮೃಗ ಆಗ್ರಿ, ಇಲ್ಲ ರಾಕ್ಷಸ ಆಗ್ರಿ, ಇಲ್ಲ ದೆವ್ವ ಭೂತ ಆಗ್ರಿ. ದೆವ್ವ ಭೂತಗಳು ಹೆಣ್ಮಕ್ಳಿಗೆ ಹಿಂಗ್ ಮಾತಾಡಲ್ಲ ಅಂತ ಅನ್ಸುತ್ತೆ. ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ? ಚಪ್ಪಲಿ ಓಡಿಸ್ತಾರಂತೆ, ದಂಗೆ ಹಬ್ಬಿಸ್ತಾರಂತೆ. ನಿಮ್ ಜೊತೆಗೆ ದಂಗೆ ಹೇಳೋ ಜನ ಹೆಂಗಿರ್ತಾರೆ ಅಂತ ನೋಡೋ ಆಸಕ್ತಿ ನನಗೂ ಇದೆ, ಕುತೂಹಲ. ನಿಮ್ಮಂಗೆ ಎಷ್ಟರ ಮಟ್ಟಿಗೆ ನೀಚತನದಿಂದ ಮಾತಾಡ್ತಾರೆ ಅನ್ನೋದನ್ನ ನೋಡೋ ಅಂತ ಕುತೂಹಲ ನನಗೂ ಇದೆ. ನಿಮ್ಗೆ ಯಾರು ಸಪೋರ್ಟರ್ಸ್ ಇದ್ದಾರೆ ಅವರು? ಏನ್ ನಿಮ್ಮನೆ ಸರ್ವೆಂಟ್ಸ್ ಏನ್ರಿ? ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಮಹಿಳಾ ಅಧಿಕಾರಿಗಳನ್ನ? ಬ್ಯಾನರ್ ತೆಗ್ಸಿದ್ರು ಅನ್ನೋ ಒಂದೇ ಕಾರಣಕ್ಕೆ ಏನ್ ಬ್ಯಾನರ್ನಲ್ಲೇ ಇಡೀ ರಾಜಕೀಯ ಭವಿಷ್ಯ ಅಡಗಿದ್ಯಾ ನಿಮ್ದು? ಬಳ್ಳಾರಿ ಅವ್ರಾಯ್ತು, ನೀವಾಯ್ತು, ಇಡೀ ಬ್ಯಾನರ್ಗಳಲ್ಲಿ ನಿಮ್ ರಾಜಕೀಯ ಭವಿಷ್ಯ ಅಡಗಿದ್ಯಾ? ಬ್ಯಾನರ್ ಹಾಕಿದ್ರೆ ಮಾತ್ರ ಜನ ನಿಮ್ಗೆ ಓಟ್ ಹಾಕ್ತಾರ? ಇಲ್ಲಾಂದ್ರೆ ಓಟ್ ಹಾಕಲ್ವಾ? ಬ್ಯಾನರ್ ಕಟ್ಸೋನೆಲ್ಲ ದೊಡ್ಡ ಲೀಡರಾ?